ಮದ್ದೂರು ಆಕ್ರೋಶವನ್ನು ವ್ಯಕ್ತಪಡಿಸ್ತು. ಅವರು ಕೂಡ ಒಪ್ಕೊಂಡ್ರು, ನಮ್ಮ ಕಡೆಯಿಂದ ತಪ್ಪಾಗಿದೆ ಕ್ಷಮಿಸಿ ಅಂಥೇಳಿ. ಈಗ ಬ್ಯಾಲೆನ್ಸ್ ಮಾಡಬೇಕು ಇವರು, ಅದಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ನೀವು ನಾನು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ದೀನಿ ಅಂತ ಕೇಸ್ ಹಾಕಿದ್ದೀರಿ. ನಾನು ಕಾನೂನು ಪ್ರಕಾರ ನಿಮ್ಮ ಕೇಸನ್ನು ಎದುರಿಸ್ತೇನೆ. ನೀವು ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕಿದವ್ರನ್ನ, ದಲಿತ ಶಾಸಕನ ಮನೆ ಸುಟ್ಟವ್ರನ್ನ, ದೊಂಬಿ ಎಬ್ಬಿಸಿದವ್ರನ್ನ, ಅಂಗಡಿ ಲೂಟಿ ಮಾಡಿದವ್ರನ್ನ ಅವ್ರ ಕೇಸ್ ವಾಪಸ್ ತಗೊಳ್ಳುವಂಥ ಶಿಫಾರಸನ್ನ ಕ್ಯಾಬಿನೆಟಲ್ಲಿ ಮಾಡಿದ್ದೀರಲ್ಲ, ನಿಮಗೆ ಯಾವ ನೈತಿಕತೆ ಇದೆ ನನ್ನ ಮೇಲೆ ಕೇಸ್ ದಾಖಲಿಸೋದಕ್ಕೆ? ಅದಕ್ಕೆ ಸರ್ಕಾರನ ಕೇಳಕ್ಕೆ ಬಯಸ್ತೇನೆ, ನಿಮ್ಗೆ ಯಾವ ನೈತಿಕತೆ ಇದೆ? ಒಂದು ಕಡೆ ದೊಂಬಿ ಮಾಡಿದವರು, ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವರು, ದಲಿತ ಶಾಸಕನ ಮನೆ ಸುಟ್ಟವ್ರನ್ನ ಕೇಸ್ ವಾಪಸ್ ತೆಗೆದುಕೊಡ್ತೀನಿ, ನನ್ನ ಮೇಲೆ ಕೇಸ್ ಹಾಕ್ತೀನಿ. ನಾನು ಮಾಡಿದ್ದು ನಿಮ್ದು ಅಪರಾಧ ಅಂತ ಕಾಣೋದಾದರೆ ಪೊಲೀಸ್ ಸ್ಟೇಷನ್ನು ಬೆಂಕಿ ಹಾಕಿದವ್ರದ್ದು ಅಪರಾಧ ಅಲ್ವಾ? ಯಾಕೆ ವಾಪಸ್ ತಗೊಂಡ್ರಿ ಕೇಸ್ನ? ದಲಿತ ಶಾಸಕನ ಮನೆ ಸುಟ್ಟಿದ್ದು ಅಪರಾಧ ಅಲ್ವಾ? ನಂದು ಪ್ರೊವೊಕೇಶನ್ ಸ್ಪೀಚೇ ನಿಮಗೆ ಅಪರಾಧ ಅನ್ನೋದಾದರೆ, ಕಲ್ಲು ಹೊಡೆದಿದ್ದು ಪ್ರೊವೊಕೇಟ್ ಮಾಡ್ದಂಗೆ ಅಲ್ವಾ? ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋದನ್ನು ಸಹಿಸ್ಕೊಳ್ಬೇಕಾ? ಈ ದೇಶದ ಅನ್ನ ತಿಂದು, ಈ ಮಣ್ಣ ಇಲ್ಲಿ ಅನ್ನ ತಿಂದು ನಮಕರಂ ಕೆಲಸ ಮಾಡೋರನ್ನು ಸಹಿಸ್ಕೋಬೇಕಾ? ಮತ್ತು ಕೆಲವು ಮತಗ್ರಂಥಗಳು ಬೇರೆ ಮತಗಳ ಬಗ್ಗೆ ದ್ವೇಷವನ್ನೇ ಬಿತ್ತುತ್ತವೆ. ಎಲ್ಲ ಮತಗ್ರಂಥಗಳು ಅಧ್ಯಯನ ಮಾಡಿಸಿ ಯಾಕೆ ಎಲ್ಲ ಕಡೆನೂ ಹಿಂಗೆ ಒಂದೇ ರೀತಿ ಆಗಿ ಮಾಡ್ತಾರೆ? ಅದಕ್ಕೆ ಕಾರಣ ನೀವು ಬಿಡಿಯಾಗಿ ನೋಡಬೇಡಿ. ಮದ್ದೂರು ಇನ್ಸಿಡೆಂಟ್ನ, ನಾಗಮಂಗಲ ಇನ್ಸಿಡೆಂಟ್ ಬಿಡಿಯಾಗಿ ನೋಡಬೇಡಿ, ಸಾಗರದ ಘಟನೆಯನ್ನು ಬಿಡಿಯಾಗಿ ನೋಡಬೇಡಿ, ಭದ್ರಾವತಿ ಘಟನೆಯನ್ನು ಬಿಡಿಯಾಗಿ ನೋಡಬೇಡಿ, ತರೀಕೆರೆ ಘಟನೆಯನ್ನು ಬಿಡಿಯಾಗಿ ನೋಡಬೇಡಿ.